ಇಲ್ಲೇ ಬಾ ಕೊನೆಗ ಇಲ್ಲೇ ಬಾ. ಈಗ ನೋಡು, ನಾ ಹೇಳೋದಾದ್ರೆ ನನ್ನ ಕಡೆ ರೊಕ್ಕ ಲೆಕ್ಕ. ನನ್ನ ಗಂಡನ ಕೇಳಿದೆ, ನಿನಗೆ ಎದಕ್ಕೆ ಬೇಕು ರೊಕ್ಕ, ಏನು ಎತ್ತ ಜಕ್ಕ ಬಾಯಿ ಮಾಡಿದ, ಬಾಯೋ ಬಾಯಿ. ಈಗ ಅವ್ನು ಕೂಟ ಈಗ ಸುಮ್ಮನೆ ಜಗಳ ಮಾಡ್ಕೊತ ಕುಂತ್ರೆ ಉಪಯೋಗಿಲ್ಲ. ಅದಕ್ಕೆ ನಾ ಒಂದು ತೀರ್ಮಾನ ತೊಗೊಂಡ್ಬಿಟ್ಟೇನೆ. ಏನಂದ್ರೆ ಸುಮ್ಮನೆ ಯಾಕೆ ಅವ್ರನ್ನ ಕೇಳೋದು, ನಾನು ನಮ್ದು ಬಂಗಾರ ಒಂದು ಒತ್ತಿ ಇಟ್ಟು ರೊಕ್ಕ ಕೊಟ್ಬಿಡ್ಬೇಕಂತ ಮಾಡೇನಿ. ಹೆಂಗಂತಿ? ಹೌದಾ? ಒಂದು 2-3 ಸಾವಿರ ರೂಪಾಯಿ ಬೇಕಾಕತ್ತೇನ ಅಂತೇನೆ. ನಾನು ಒಂದು 2,000 ಬೇಕಾಗ್ಬೋದು. ಹಾಂ, ನಾನು ಸರ ಒತ್ತಿ ಇಟ್ರಿ ನಮ್ಗೆ ಏಟ್ ಬೇಕು ಅಟ್ಟೆ ತಗೊಂಡ್ರೆ ಆತು. ಹಂಗೆ ಮಾಡಿಬಿಡು, ಒತ್ತಿ ಇಟ್ಟು ರೊಕ್ಕ ಕೊಟ್ಬಿಡು. ನೀನು ಮತ್ತೆ ಆಮೇಲೆ ನಿನ್ನ ಮಗ ಬರ್ತಾನೆ, ಅವಾಗ ದುಡ್ಡು ರೊಕ್ಕ ಕೊಟ್ಟಿದ್ರೆ ಬಿಡಿಸ್ಕೊಂಬಿಡು. ಹ್ಞೂ ಏಕ ತಡಿ, ಸರ ತರ್ತೇನೆ. ಅವ ಒಟ್ಟು ಮಗನ ಹೆಂಗಾರ ಮಾಡಿ ತನ್ನ ಕಡೆ ಹೇಳ್ಕೊಳಕಬೇಕಂತ ತೀರ್ಮಾನ ಮಾಡಿಬಿಟ್ಟಾಳ. ನೋಡ ಹೆಂಗೈತೆ ನನ್ನ ಪದಕದ ಸರ. ಬಾ 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 ಎಷ್ಟು ಚಂದ ಐತಿ ಅಕ್ಕ. ನೀನಂತೇಳಿ ಅಂತ ಪದಕದ ಸರ ಯಾವ ಮಾಡಿಸ್ಕೊಂಡಿ ಇದನ್ನ? ಅಯ್ಯೋ ಇವ ಜೋರು ಬಾಯ್ ಮಾಡಬೇಡ. ಇದು ನನ್ನ ಗಂಡ ಗೊತ್ತಿಲ್ಲ. ನಾನು ಹೊಲಕ್ಕೆ ಕಳೆ ತೆಗಿಯಾಕೆ ಹೋಗಿದ್ನಲ್ಲ, ಅವಲಕ್ಕಿ ಸರ ಐತಿ, ಅದು ನನ್ನ ಗಂಡ ಗೊತ್ತು. ಅದನ್ನು ಒತ್ತಿ ಇಟ್ಟಿನಂದ್ರೆ ಚಪ್ಪಲ್ಲೇ ಹೊಡಿತಾನ. ಯಾವಾಗ ಬಿಡಿಸ್ಕೊಂಬರ್ತಿ, ಆಮೇಲೆ ಎದಕ್ಕೆ ಒತ್ತಿ ಇಟ್ಟಿ, ಯಾರ ಸಂಬಂಧ ಒತ್ತಿ ಇಟ್ಟಿ, ರೊಕ್ಕ ಏನು ಮಾಡಿದಿ ಎಲ್ಲ ಕೇಳ್ತಾನ. ಈ ಪದಕದ ಸರ ಕಳವಲೆ ಮಾಡಿಸ್ಕೊಂಡಿತ್ತು. ಅಂದರೆ ನಮ್ಮತ್ತಿ ಸತ್ತಲ್ಲ, ನಮ್ಮತ್ತಿ ಸತ್ತ ಮೇಲೆ ಆಕಿದು ಮೈ ಮೇಗಿನ ಬಂಗಾರನ ಮಗಳಿಗೆ ಕೊಡಲಿಲ್ಲ. ನಾನು ಕಳೆದಾವಂತ ಸುಳ್ಳು ಹೇಳಿ ನಾನೇ ಇಟ್ಕೊಂಡಿದ್ದೆ. ಆದೊಟ್ಟು ಬಂಗಾರ ನಾನು ಕಳೆ ತೆಗಿಯಾಕೆ ಹೋಗಿದ್ದು ಹೊಲದಾಗಿನ ರೊಕ್ಕ ಜೋಡಿಸಿ ಎಲ್ಲ ಕೂಡಿಸಿ ನನ್ನ ಮಗ ದುಡ್ದು ಕೊಟ್ಟಿದ್ರೆ ಉಳಿಸ್ಕೊಂಡು ಹಂಗೆ ಹಿಂಗೆ ಮಾಡಿ ಕದ್ದು ಮುಚ್ಚಿ ಒಟ್ಟು ಇದೊಂದು ಪದಕದ ಸರ ಅಂತೇಳಿ 4 ತೊಲಿದೊಂದು ಮಾಡಿಸ್ಕೊಂಡಿನಿ ಅಷ್ಟೇ. ಗೊತ್ತಾನು? ಇದು ಮನೆಗೆ ಯಾರಿಗೆ ಗೊತ್ತಿಲ್ಲ. ನಾನು ನಮ್ಮ ಕಡೆ ಕಾರ್ಯಕ್ಕೆ ಎಲ್ಲರೂ ಹೋದ್ರೆ ಕೊಳ್ಳ ಹಾಕ್ಕೊಂಡು ಸೆರಗಿಗೆ ಮೈ ಮೇಲೆ ಒಕ್ಕೊಂಡು ಹೋಗ್ಕೇನಲ್ಲ, ಹಂಗಾಗಿ ಕಂಡಿಲ್ಲ. ಹೊರಗೆ ಹೋಗಿ ಹಾಕೊಂಡು ನನ್ನ ಗಂಡು ಕುಟ್ಟೋದ್ರೆ ಎಲ್ಲಿ ಹಾಕ್ಕೊಂಡಿಲ್ಲ. ಹಾಕ್ಕೊಂಡ್ರು ಇಲ್ಲೋಡಿ ಸೆರಗೆ ಹೋಗ್ಕೊಂಡಿರ್ತೀನಿ, ಎಲ್ಲಿಂದ ಕಾಣ್ಬೇಕು. 1-2 ಸಲ ಏನೋ ಇದ್ಯಾರ್ದು ಅಂದಿದ್ದ, ಯಾವ ಬಾಜು ಮನೆ ಇಸ್ಕೊಂಬಂದೇನೆ ಯಪ್ಪ, ಅಂಕ ಒಂದು ಮಂಕ ಒಂದು ಅಂತ ಹೇಳ್ಬಿಡ್ತಾನೆ ಸುಮ್ಮನಕ್ಕನ. ನಂದಂತೂ ಗೊತ್ತಿಲ್ಲ. ಹಾಂ, ಚಾಲಕದಿ ಬಿಡಯಕ್ಕ ನೀನು. ಶಾಣೆ ನೋಡುವ, ಹಿಂಗೆ ಬಂಗಾರ ಬೆಳ್ಳಿ ಮಾಡಿಸಿಟ್ಕೊಂಡ್ರೆ ಅನು ಆಪತ್ತಿಗೆ ಆಸರಕ್ಕ ಕಷ್ಟ ಟೈಮಿಗೆ. ಹೌದಿಲ್ಲ? ನಾನು ಸೊಸಿನೂ ಐತಿ ಹುಚ್ಚ ಬೋಸುಡಿ. ಎಟ್ಟು ರೊಕ್ಕಿದ್ರು ಏನಿದ್ರು ಎಲ್ಲ ಬಟ್ಟಿಗೆ ಹಾಕಿದ ಕೈ ಬರಗೈ ಅಂತೇಳಿ ಅರ್ಬಿ ತನ್ನೆ, ಆ ಚೈನಿ ಮಾಡಿನ್ನೆ, ಅವು ಏನೇನೋ 90 ಬಂದಾವಲ್ಲ ಅವು ಹಾಕ್ಕೊಳ್ಳೋ ಉದ್ದುದ್ದನು ಹಿಂಗೆ ಜೋತು ಬಿಡ್ಕೊಂಡು ಗುಣಿ ಚಿಲ್ದಂತ ಅವ್ನು ತನ್ನೆ, ಪತ್ಲಾ ತನ್ನೆ ಮಾಡ್ತಾಳೆ. ಜೋಡ್ಸಿಟ್ಕೊಂಡು ಬಂಗಾರ ಬೆಳ್ಳಿ ಮಾಡಿಸಿಟ್ಕೋಬೇಕಾ? ಏನು ಕೇಳಬೇಡ. ಸುನಾರ ಅಂತ ಪೌಡರ್ ಅಂತ ಲಿಪ್ಟಿಕ್ ಅಂತ ಏನು 1-2 ಪ್ಯಾಸನ್ ಮಾಡಕತ್ತಾಳನು. ಶಿಟ್ಯಾನಾರು ನೋಡೋದು, ಟಿ ವ್ಯಾಗ ನೋಡೋದು, ತರೋದು. ಇದನ್ನ ಈಗ ಹೋಗಿ ಒತ್ತಿ ಇಟ್ಟು ಬರ್ತೀನಿ. ಇಟ್ಟು ನಿಂಗೆ ರೊಕ್ಕ ಕೊಡ್ತೀನಿ ತಗೋ. ಚಂದ್ರೇ, ಅವ್ವ ಅಯ್ಯವ್ವ, ನನ್ನ ಗಂಡು ಬಂದಲ್ಲ. ಅಯ್ಯೋ ಅಕ್ಕ, ಇವ ಅಣ್ಣ ಬಂದಲ್ಲ. ಯವ್ವ ಮುಗಿದೋತ್ ನನ್ನ ಕತಿ. ಮೊದ್ಲ ನಾನು ನೋಡಿರೋ ನಮ್ಮನಿ ಮಾಡ್ತಾನ. ಈಗ ಈ ಸರ ನನ್ನ ಕೈಯಾಗಿದ್ದಿದ್ದು ನೋಡಿದ್ರೆ ಏನೈತೆ ಬಾಗತಿ ಅಲ್ಲ. ನಾ ಏನು ಮಾಡ್ಲೇವ ಈಗ? ನೀ ತಗೋರೇವ ನಿನ್ನ ಸರ ತಗೋ. ಅಲ್ಲಲೇ ನಾನೀಗ ಶಿವಕ್ಕ, ನಾನೀಗ ಬಂಗಾರದ ಅಂಗಡಿಗೆ ಹೋಗಿ ಒತ್ತಿಡಕ್ಕಾಗಲ್ಲಂಗಾರ. ನನ್ನ ಗಂಡ ಹಂಗಾರೆ ಇವತ್ತು ಕಡಿಮೆ ಕೆಲ್ಸಕ್ಕೆ ಹೋಗ್ತಾನ, ಸಂಜೆ ಮುಂದೆ ಬರ್ತಾನಂತ ಮಾಡಿದ್ದೆ. ಯಾಕೆ ಇಷ್ಟೊತ್ತಿಗೆ ಬಂದಾನ? ಏನು ಕಡಿಮೆ ಕೆಲಸ ಇಲ್ಲ ಏನ ಇವತ್ತು? ಸುಡ್ಗಾಡ ಗೊತ್ತಾಗ ನಾನು ಗೊತ್ತಾರ ಆಗಲಿಲ್ಲ. ಈಗ ಬೇಡ, ಹೆಂಗಿದ್ರು ಮತ್ತು ನಾಳೆ ಪೂಜೆ ಮಾಡಿಸ್ಬೇಕು ಅನ್ನಕತ್ತೀಯಲ್ಲ, ತಗೋ ಇಡಿ. ನೀನು ಒತ್ತಿ ಇಟ್ಟು 2,000ಕ್ಕೆ ತೊಗೊಂಬಂದ್ಬಿಡು. ಇದ್ರ ಚೀಟಿ ಗಿಟಿ ಬರ್ಸ್ಕೊಂಡು. ಏನು ಏನು ನಾನು ಒತ್ತಿ ಇಡ್ಲಿ? ಯೋ ಬೇಡ ಯಕ್ಕ, ನಿನ್ನ ಸರ ನೀನು ಒತ್ತಿ ಇಡು. ನಾ ಯಾಕೆ ಒತ್ತಿ ಇಡ್ಲಿ? ಏಯವ್ವ, ನಿನ್ನ ಮ್ಯಾಲ ನಂಬಿಕೆ ಇತ್ತು ತಗೋ. ನೀ ಒತ್ತಿ ಇಟ್ರೇನು, ನಾ ಒತ್ತಿ ಇಟ್ರೇನು? ಏನಾಗೋದಲ್ಲ, ತಗೋ ಹಿಡಿ. ತಗೋ ನೀನು 2,000ಕ್ಕೆ ಒತ್ತಿ ಇಟ್ಟು ಅದ್ರ ಚೀಟಿ ಬರ್ಸ್ಕೊಂಡು ಬಂದು ನಂಗೆ ಕೊಡು. ಆ 2,000 ರೂಪಾಯಿ ಪೂಜೆಗೆ ಕೊಡುವಂತೆ. ಏನು ಇಡುವಂತು, ಆಮೇಲೆ ಬಿಡಿಸ್ಕೊಳ್ಳೋತ್ನಿಗೆ ಅಂಗಡಿಯಾಗ ಇಟ್ಟು ಕೇಳಿ, ನಾನು ಬಿಡಿಸ್ಕೊಳ್ತೀನಿ. ಸರಿ ಅಕ್ಕ, ಹಂಗೆ ಮಾಡಂಗಾರ ಬರ್ಲೆ. ಈಗ ಅಲ್ಲಿ ಮುಂಚೆ ಬಾಗಲಾಗ ಹೋದ್ರೆ ಅಣ್ಣ ಕುಂತಾನ ಏನು ಮಾಡಲಿ? ಇತ್ತಲ್ ಬಾಗಲಾಗ ಹೋಗು. ಯವ್ವ ನಿನ್ನ ಗಂಡು ಮತ್ತೆ ಅತ್ತಾಗ ಬಂದಿಗಿಂತಾನೆ ಇವ ಹೊಂಟೊತ್ನಾಗ ನೀವಳೆ ಕರೆದಿ ನನ್ನ ಅತ್ತಾಗ. ಓ ನನಗೇನು ಗೊತ್ತಾ, ಇವ ಕಡಿಮೆ ಕೆಲ್ಸಕ್ಕೆ ಹೋಗೋಣ ಅಂತ ಮಾಡಿದ್ದೆ. ತಡಿ ಅವು ಎಲ್ಲ ನನ್ನ ಮೊದಲು ನೋಡ್ತಾನೆ ತಡಿ. ಎಲ್ಲದಾರ? ಮುಂಚೆ ಬಾಗಲಾಗ ಕುಂತಾರ. ಬಾಯಿಲಿ ಇತ್ತಾಗ ಶಿವಕ್ಕ, ಹಿತ್ತಲ್ ಬಾಗಲಾಗ ಹೋಗ್ಬಿಡು. ನಡಿ ಈ ಕಡೆ ನಡಿ. ಹಾಂ ಅತ್ತಾಗ ಹೋಗ್ಬಿಡು. ಚಪ್ಪಲೆಲ್ಲದವ್ರಿ ನೀವು? ಅವ್ವ ಯಾಕ ಚಪ್ಪಲು ಮುಂಚೆ ಬಾಗಲ್ಲ ಬಿಟ್ಟೇನೆ. ಅಯ್ಯೋ ದೇವ್ರೇ, ಇರ್ಲಿ ತಗೋ. ನನ್ನ ಗಂಡ ಯಾಕೆ ಚಪ್ಪಲ್ ನೋಡಕ್ಕೆ ಹೋಗ್ತಾನ? ನೋಡೋದಿಲ್ಲ. ನೀ ಹೋಗಿ ಬರ್, ನಾ ಆಮೇಲೆ ತಕ್ಕೊಡ್ತೇನೆ ತಗೋ. ಹಬ್ಬ ಆರೇ ಬಂದೆ. ಅಲ್ಲ ಕರೆದು ಎಷ್ಟೊತ್ತು ಮಾಡ್ತಿ? ಅಲ್ಲಿ ಕರೆದು ಎಷ್ಟೊತ್ತಾತು, ಇನ್ನೂ ಹೊರಗೆ ಬರುವಲ್ಲಿ. ನನಗಂತೂ ಕೆಟ್ಟ ಬಿಸಿಲ ನಿಂತು ಸಾಕಾಗೈತಾಗ. ಚಾ ತುಂಬ ಇಲ್ಲ, ಫಸ್ಟ್ ನೀರು ತುಂಬ. ಹಾಂ ಯವ್ವ ದೇವ್ರೆ, ಆತ ಕೆಲಸ ಅಂತೂ ಇಂತೂ ಆತ. ನಾಳೆಗೆ ಏನಾರ ಹೇಳ್ಬೇಕಲ್ಲ ಇವರಿಗೆ, ಹೊರಗೆ ಹೋಗ್ಬೇಕು, ನಂದು ಹೊರಗೆ ಕೆಲಸ ಐತಿ ಅಂತೇಳಿ. ನಾಳೆ ಪೂಜೆಗೆ ಹೋಗ್ಬೇಕು. ಅದಕ್ಕೆ ಮತ್ತು ನಾನು ಇರ್ಬೇಕಲ್ಲಲ್ಲಿ. ಹೌದು, ಅವ್ರು ಏನು ತಗೊಂಬ ಅಂದಾರ? ನಾಳೆ ಹೇಳ್ತಾರ? ಇಲ್ಲ, ಓಹೋ ಗೊಂಬೆ ಇಟ್ಟು ಪೂಜೆ ಮಾಡ್ತೀನಂದ್ರಲ್ಲ. ಹಾಂ ನನಗೆ ತ್ರಾಸ ಆಗಾಕತ್ತೈತಿ. ಎದ್ರ ಸಂಬಂಧಮ್ಮ? ಏನಾತ? ಸರಿ ಇಲ್ಲ ಅಲ್ಕಟ್ಬೇಡೇನ ಕಣ್ಣರ ಎಂತ ಕೆಟ್ಟ ನೋವಾಕತ್ತಾವು 2. ಇವ ನನಗರ ಜಗ್ಗ ನೋವಾತವ ಇವ ಕಣ್ಣತ್ತಾಗ.
ಏನು ಮಂಜು 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 ಕಾಣಕತ್ತೈತಿ, ಯಾವುದು ಚಂದಾಗಿ ಕಾಣವಲ್ತು ಬಿಡವಲ್ತು. ಆ ಟಿವಿ ಮುಂದೆ ಕುಂತ್ರಂತ್ರು ಏನು ಕಾಣವಲ್ತು, ಬರೇ ನುಡಿ ಒಂದು ಕೇಳ್ತಾವ ನೋಡಟ್ಟೆ. ಏನೇನೇನೇನೇನು ನೆಟ್ಟು ಕಣ್ಣಿಗೆ ಕಾಣವಲ್ತ ತಗ. ಏನು ಸುಡ್ಗಾಡಾಗೈತೆ, ಯಾವ ಏನು ಮಾಡಿಸಿದ್ವೋ ಏನೋ ನನ್ನ ಕಣ್ಣಿಗೆ. ಯವ್ವ 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 ಯಾವ ಏನೋ ಮಾಟನ ಮಾಡಿಸ್ಯಾವಳ ನನ್ನ ಕಣ್ಣಿಗೆ. ಅಲ್ಲ ಅಮ್ಮ, ನನಗನಿಸ್ತೈತಿ ಕಣ್ಣಿಗೆ ಏನಾರ ಅದು ಏನಾರ ತ್ರಾಸ್ಕಿಸಾಗೈತೆ ಏನಪ್ಪ. ಅದನ್ನ ಮತ್ತೆ ದವಾಖಾನಿಗೆ ಹೋಗಿ ಬರ್ಬೇಕು. ನಿನ್ನ ಗಂಡ ಖಾಲಿ ಅದಾನ ಏನು ನಿಮ್ಮ ಮಾವ ಖಾಲಿ ಅದಾನ? ನಿಮ್ಮ ಮಾವಂತರು 2 ದಿನ ಆತ್ ಬಿಡು ನನ್ನ ಕೈ ಸಿಕ್ಕಿಲ್ಲ. ಮೊದಲು ಬರ್ತಿದ್ದ ಯವ್ವ ಏನು ಮಾಡತ್ತೀವಿ ಉಂಡೆನ ಅಂತೇಳಿ. ಈಗಂತರು ಬಿಡು ಕಣ್ಣಿಗೂ ಕಂಡಿಲ್ಲ, ಕೈಗೆ ಸಿಕ್ಕಿಲ್ಲ. ಅದು ಏನು ಕೆಲಸ ಏನು ಬೇಕಂತ ಮಾಡಾಕತ್ತಾನ ಗೊತ್ತಿಲ್ಲ. ತಡ್ರಿ ಕರಿತೀನಿ. ಅದ್ರಾಗ ನೀನಾರ ಅದಿಯಲ್ಲ, ನಿನ್ನ ನೋಡಿದ್ರೆ ನನ್ನ ಮೈ ಬೆಂಕಿ ತುರಿಯಾಕತ್ತೈತಿ. ಅಟ್ಟು ಪರಿ ತಲೆ ಹಿಡ್ಸಾಕತ್ತಿ ನೀನಾರ. ಏನು ನಿಮ್ಮ ಮತ್ತೆ ಹೇಳ್ಕೊಟ್ಟಾಳೋ ಏನ ನಿನಗೆ ದೇವ್ರಿಗೆ ಗೊತ್ತು ಹೋಗತ್ತ. ಯಾಕಮ್ಮ ನಾನೇನು ಮಾಡಿದೆ? ಅವರು ನನಗೇನು ಹೇಳ್ಕೊಟ್ಟಿಲ್ಲ. ಮತ್ತೇನ ಹೇಳ್ಕೊಟ್ಟಿಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಚಾ ಕೇಳಿ ಎಷ್ಟೊತ್ತಿಗೆ ಚಾ ತಂದಿ? ಒಂದು ಏನಾರ ಹೇಳಿದ್ರೆ ಕೇಳಿದ್ರೆ ಮಾಡ್ತೀಯ ನೀ ಪಟಕ್ನ ಕೆಲಸನ? ಒಟ್ಟ ಮಾಡೋದಿಲ್ಲ. ಇಡೀ 2 ತಾಸು ಬೇಕು, ಇಡೀ 3 ತಾಸು ಬೇಕು ನಿನಗೆ ಒಂದು ಏನಾರ ಕೆಲಸ ಹೇಳಿದ್ರೆ ಮಾಡಕ್ಕೆ. ಅಲ್ಲ ಅಮ್ಮ, ನಾನು ಆಯ್ತು ಅತ್ತಿಯರ್ ಕರ್ತೀನಿ ತಡ್ರಿ. ಎದಕ್ಕೆ ಇರ್ತೀರ? ಯಾಕೆ ಹುಡುಗಿ ಹಂಗೆ ಆಯ್ತೀರಿ? ಅತ್ತಿಗೆ ಏನಾರ ಅನ್ನತ್ಲೆ ಸೊಸಿ ಓಡಿ ಬರ್ತಾಳ, ಸೊಸಿಗೆ ಏನಾರ ಅನ್ನತ್ಲೆ ಅತ್ತಿ ಓಡಿ ಬರ್ತಾಳ. ಅಯ್ಯೋ ಅಯ್ಯೋ ಅಯ್ಯೋ, ಏನು ನೀವೇ ಸೀಮೆಗಿಲ್ದಾರ ಮತ್ತೆ ಯಾರಿಲ್ಲ. ಅವರಿಗೆ ಸುಮ್ಮನೆ ಜಗಳ ತೆಗಿಬೇಕಾಗೈತಿ. ಪೈತ್ರ ನಡಿ ಒಳಗೆ ನಡಿ, ನೀ ಕೆಲಸ ಏನಿದ್ರೆ ಮಾಡ್ಕೊಂಡು ನಡಿ. ಏನಾಯ್ತು ಹೇಳ್ರಿ ಅತ್ತೀರ, ನನ್ನ ಮುಂದೆ ಹೇಳ್ರಿ. ನಿನ್ನ ಮುಂದೆ ಹೇಳಕ್ಕೆ ಏನೈತಿ? ನಿನ್ನ ಗಂಡ ಎಲ್ಲದನ 2 ದಿನ ಕಣ್ಣಿಗೆ ಕಂಡಿಲ್ಲ, ಏನು ಕೆಲಸ ಒಂದು ಅಂತ ಅದು ಅತ್ತೀರ ಏನಾಗೈತೆ ಗೊತ್ತನ? ಅಲ್ಲೇ ಹೊಲದಾಗ ವಿಪರೀತ ಕೆಲಸ ಆಗೈತೆ ಅವ್ರಿಗೆ. ಅಲ್ಲೇ ಮಾಲೆರ್ಸುವ ಅವು ಇವು ಸುಮಾರು ಕೆಲಸ ಎಲ್ಲ ಮುಗಿಸಿ ಬರೋದ ರಾತ್ರಿ ಹೊತ್ತಾಗತ್ತೈತಿ. ಅವ್ರು ಬರೋತಿ ನೀವು ಮುಕ್ಕೊಂಡಿರ್ತೀರಿ, ಅವ್ರು ಬೆಳಗ್ಗೆ ಎದ್ದು ಗೊತ್ತಿನಾಗೂ ನೀವು ಮುಕ್ಕೊಂಡಿರ್ತೀರಿ. ಹಾಗಾಗಿ ಅವ್ರಿಗೆ ನಿಮಗೆ ಮಾತುಕತೆ ಭೇಟಿಯಾಗಿಲ್ಲ ಅಷ್ಟೇ. ನನಗೆ 2 ಕಣ್ಣು ಭಾಳ ನೋವಾಕತ್ತಾವ. ಏನಾಗೈತೆ ಗೊತ್ತಿಲ್ಲ. ಒಟ್ಟು ತೋರಿಸ್ಕೊಂಡಾರ ಬರ್ಬೇಕಾಗೈತೆ ಕೇಮ್ಸಿಗೆ ಹೋಗಿ. ಒಟ್ಟು ನಿನ್ನ ಗಂಡಗೆ ಪುರ್ಸತ್ತೈತೆ, ನಿನ್ನ ಮಗ್ಗ ಪುರ್ಸತ್ತೈತೆ ಕೇಳು. ಕಣ್ಣು ಗನಾ ತ್ರಾಸಾಗಿ ಹೊಡ್ಯಾಕತ್ತಾವ. ನನಗೆ ಏನಾಗೈತೆ ಗೊತ್ತಿಲ್ಲ. ಅದಕ್ಕೆ ಹೋಗಿ ತೋರಿಸ್ಕೊಂಡಾರ ಬರೋಣ. ಅತ್ತಿಯರ ಈಗ 1 ವರ್ಷದ ಹಿಂದೆ ಹೇಳಿದ್ರು, ಅಮ್ಮ ನಿಮ್ಮ ಕಣ್ಣಿಗೆ ಪೊರಿ ಬಂದಂಗೆ ಆಗೈತಿ, ಒಂದು ಕಣ್ಣಿಗೆ ನೀವು ಆಪ್ರೇಷನ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಸುಮಾರು ತ್ರಾಸ ಆಕೈತಿ ನಿಮ್ಗೆ ಅಂತ ಡಾಕ್ಟರ್ ಹೇಳಿದ್ರು. ನೀವು ಯವ್ವಾನ ಆಪ್ರೇಷನ್ ವಲ್ಲ ಯವ್ವ ನಂಗೆ ಎದಕ್ಕೆ ಬರ್ತೈತಿ, ಔಷಧಿ ಇದ್ರು ಕೊಡ್ರಿ, ಬೇಕಾರೆ ಯಾವ್ದಾರ ಎಣ್ಣೆ ಇದ್ರು ಕೊಡ್ರಿ ಅಂತೇಳಿ ನೀವು ಮಾಡಿಸ್ಕೊಲೇ ಇಲ್ಲ. ಅವ್ರು ಅಷ್ಟು ಹೇಳಿದ್ರು. ಯಾವ್ದೋ ಎಣ್ಣೆ ಇಸ್ಕೊಂಡು ಬಂದ್ರಿ, ಮತ್ತೆ ಅದು ಇನ್ನೊಂದು ತ್ರಾಸಾಗಿರ್ಬೇಕು. ಈಗ ಹೋದ್ರು ಅದನ್ನ ಹೇಳ್ತಾ ನಾವು ಆಪ್ರೇಷನ್ ಮಾಡಿಸೋದು ನೀವು ಮಾಡ್ಸಕೊಳ ಕಟ್ಟಿದಿರಿ. ಇದೇನಾರ ಆಡಿ ಆತ ಯವ್ವ ಆತಾಗ ನೋಡಂತಡಿ. ಇಲ್ಲೇ ಎಲ್ಲ ತುತ್ತೂರಿ ಓದ್ಬೇಡ. ಡಾಕ್ಟರ್ ನೀನ ಒಂಚೂರು ಹೋಗಿ ತೋರಿಸ್ಕೊಂಡಾರ ಬರೋಣ. ಕಣ್ಣು ತಗ ಕರಿ, ನಿನ್ನ ಮಗನ ಕರಿ ಏನು ಹೇಳು. ಪಟ ನನ್ನ ಕಣ್ಣು ನೋವು ತಡ್ಕೊಳಕ್ಕಾಗಲ್ತ, ಮೊದಲು ಹೋಗಿ ಬರ್ಬೇಕಾಗೈತಿ. ಆಯ್ತಾಯ್ತು. ತಟಕ್ಕೆ ಚಹಾ ಕೊಡು. ಹಂಗ ಸಾಕಾಗೈತಿ ಜಲಮ ತಗ. ಒಂಚೂರು ಚಹಾ ಕುಡಿದ್ರೆ ಜೀವ ಸುಖ ಆಕತಿ. ಅವ ನೀನು ಬುದ್ಧಿ ಐತಿಲ್ಲ ತಲೆಯಾಗ? ಯಾಕೆ ಅಕ್ಕಿನದಕ್ಕೆ ಮನೆ ಕೆಲ್ಸಕ್ಕೆ ಬರಕ್ಕೆ ಹೇಳಿ ನಿನ್ನ ನೇತ್ರಾಗ? ಯಾಕ್ಲೆ ಅವ್ವ ನನ್ನ ನೆನಪೈತೆ ಇಲ್ಲ? ಬುದ್ಧಿ ಐತಿಲ್ಲ ಅಂತ ಕೇಳಕತ್ತಿಯಲ್ಲ, ಯಾಕೆ ಬರ್ಬಾರ್ದು ದೊಡ್ಡಕ್ಕೆಗೇನ ಹೆಂಗ? ಅಲ್ಲ ನಾನು ಆ ಹುಡುಗಿನ ಮನೆ ಕೆಲ್ಸಕ್ಕೆ ಬಾ ಅಂದ್ರೆ ನಿನಗೇನು ತಗಾತ? ಯವ್ವ ತ್ರಾಸಿನ ಪ್ರಶ್ನೆ ಬರಲಿಲ್ಲ. ಮೊದಲೇ ನೀನೇ ಅಂದಿ ಇವನ್ ಮದುವೆ ಮಾಡ್ಕೊಂಡಾಳ ಅಂತೇಳಿ. ಯಾಕೆ ಬೇಕವ? ಏನು ಜನ ನೋಡಿದಾರ ಏನಂತಾರ ಅದರ ಅರ್ಥ ಆಗಬೇಡ ನೋಡುವ. ಜನ ಏನು ಅಂತಾರ ಅಂತೇಳಿ ಪಾಪ ಅವು ಕಷ್ಟದಾಗದವು. ನಾ ಬರ್ಲೇನ್ರಿ ಕೆಲ್ಸಕ್ಕಂತ ಕೇಳಕತ್ತಾಳ. ಬಾ ಅಂತ ಹೇಳೇನಿ. ಆತು ಒಟ್ಟು ಪಗಾರ ಕೊಟ್ರೆ ಕೈಯಾಗಿರ್ತೈತಿ, ಏನಾಗದೈತಿ? ಹೌದನ? ಅದು ಅಲ್ದ ನನಗೂ ಬರ್ಬರ್ತ ವಯಸ್ಸನ ಹುಡುಗಿ. ಹೇಳು ಬರ್ಬರ್ತ ವಯಸ್ಸನ ನನಗೆ. ದೇವ್ರೆ ಕೈ ಕಾಲು ಹಿಡಿತಾವ. ಏನಾರ ಒಂದು ಕೆಲಸ ಹೇಳಿದ್ರೆ ನೀನಾರ ಮಾಡಲ್ಲ, ನನಗಾಗೋದಿಲ್ಲ ಅಂತಿ. ಬಾ ಒಲಿ ಮುಂದೆ ಕುಂತು ರೊಟ್ಟಿ ಬಿಡಿ ಅಂದ್ರೆ ಹೋಗ್ಬೇ ತಿನ್ನೋದು 2 ರೊಟ್ಟಿ ನಾ ಬಡ್ಕೊತ್ ಕುಂದ್ರಲ್ಲ ಅಂತಿ. ಅಂದ್ರೆ ಮತ್ತೆ ಹಿಂಗೆ ಅನ್ನಕ್ಕಿಗೆ ನಾನು ಕೆಲಸನೂ ಹಚ್ಚಕ್ಕಾಗೋಲ್ತು. ಇತ್ತಾಗ ನಿನಗೂ ಮಾಡ್ಬೇಕು, ನಿಮ್ಮ ಅಣ್ಣಂದು ನಿಮ್ಮ ತಮ್ಮ ಇದು ಅಣ್ಣಂದು ಮಾಡ್ಬೇಕು, ವಾಪಸ್ ನನ್ನ ಗಂಡಂದು ಮಾಡ್ಬೇಕು, ಮನೆಯಂದು ಮಾಡ್ಬೇಕು, ಆಳು ಮಕ್ಳು ಬರ್ತಾವೆ ಅವಕ್ಕೆ ಮಾಡ್ಬೇಕು. ಎಲ್ಲ ಮಾಡ್ಕೊಂಡ್ರೆ ನನಗಾಗಬೇಕಲ್ವ? ಕೆಲಸದಾರ ಯಾರು ಬರ್ತಾರ ಹೆಣ್ಮಕ್ಳು ಅಡುಗೆ ಮಾಡಾರಂದ್ರೆ ಒಮ್ಮೆ ಬರ್ತಾರ ಒಮ್ಮೆ ಇಲ್ಲ. ಅದಕ್ಕೆ ಪಪ್ಪಿಕ್ಕೆ ಮನೆಗೆ ಬರ್ತೇನೆ ಅನ್ನಕತ್ತಾಳ. ಸಣ್ಣಗಿರೋ ನೀನು ಬೇಡ ಅನ್ನಕೋಬೇಡ. ನಿನಗೇನು ತ್ರಾಸ ಆತಾಕಿ ಬಂದ್ರೆ ನನ್ನ ಮನೆಗೆ ಬರ್ತಾಳ ಸುಮ್ಮನಿರು. ಅಂದ್ರೆ ನನ್ನ ಮನೆ ಅಲ್ಲೋದಿಲ್ಲ ಇದೆ? ನೀ ಹೇಳೋ ಲೆಕ್ಕ ನೋಡಿದ್ರೆ ನೀನು ಗಂಡನ ಮನೆಗೆ ಹಾಳಾಗಿ ಹೋಗುವಲ್ಲಿ ಇಲ್ಲೇ ಇರ್ತಿ ಅಂತ ಹೇಳಕತ್ತೀಯನ? ನೋಡು ಹಿಂಗೆ ಮಾತಾಡ್ತಿ. ನಾನೇನು ನಿನಗೆ ಹೋಗನ್ನೆ ಇಷ್ಟಕ್ಕೂ ಹೋಗಂದ್ರ ತಪ್ಪೇನೈತಿ? ನಿನ್ನ ಗಂಡನ ಮನೆ ಎಲ್ಲೈತಿ ಅಲ್ಲಿ ನೀ ಇದ್ರು ಚಲೋ ಆಕತಿವ, ಹೌದಿಲ್ಲ? ಅಲ್ಲ 20 ಸಲ ಅವರು ಪಾಪ ಫೋನ್ ಹಚ್ಚಿ ಕರಿತಾವು, ಮನೆಗೆ ಬಂದು ಕರೆದೋಗಿರ್ತಾನೆ. ನೀನು ವಾರದಾಗ 1 ದಿನ ಅಲ್ಲೇ, ಉಳಿದಿದ್ದ 6-7 ದಿನ ಇಲ್ಲೇ. 1 ತಿಂಗಳದಾಗ 4 ದಿನ ಅಲ್ಲಿ ಇರ್ತಿ, 15 ದಿನ ಇಲ್ಲೇ ಇರ್ತೀವ. ಅದು ಕೈ ಸುದ್ದದವ ಇಲ್ಲ ಯಾರಿಗೆ ಗೊತ್ತು? ಹಾಗೆಲ್ಲ ಮಾತಾಡಬೇಡ, ಸುಮ್ಮನಿರು. ಕೈ ಸುದ್ದದವ ಇಲ್ಲ ಬಾಯಿ ಸುದ್ದದವ ಇಲ್ಲ ಅಂತೇಳಿ. ಆಕಿ ಬಾಯಿ ಸುದ್ದೈತಿ ನೋಡಿದ್ರೆ ಕೈ ಸುದ್ದೈತಿ ಅಂತ ಅರ್ಥ, ಯಾವ ಮನುಷ್ಯಂದೇ ಆಗಲಿ. ಈಗ ಸುಮ್ಮನಿರು. ನಿನಗೆ ಏನು ತ್ರಾಸಾತ? ನಾನೇ ನಿನ್ನ ಗಂಡನ ಮನೆಗೆ ಕಳ್ಸಾಕತ್ತೀನಿ ಕೆಲಸ ಮಾಡಕ್ಕೆ.
ನನ್ನ ಮನೆ ಒಳಗೆ ನನಗೆ ಕೆಲಸಗಾರ ಬೇಕಾಗ್ಯಾರ. ನನಗೊಂಚೂರು ಆಸರಕ್ಕಳ ಮಗಳಿದ್ದಂಗೆ ಅದಾಳ. ನನಗೆ ಗೊತ್ತಾತ ನಿನಗೆ ಆಕಿ ಇಲ್ಲಿ ಬಂದು ಕೆಲಸ ಮಾಡ್ತಾಳ ಅಂತ ಸಿಟ್ಟಲ್ಲ. ನಿನಗೆ ಆಕಿ ಏನ ಕಸ್ತೂರಿ ಗೆಳತಿ ಅನ್ನೋದು ಸಿಟ್ಟು ನಿನಗೆ ಅಷ್ಟೇ. ಯಾಕಂಗೆ ಮತ್ಸರ ಸತ್ಯನೇ ನೀನು ಯಾರಿಗೆ ಗೊತ್ತು. ನೋಡ, ನಾನು ನಿಮ್ಮಪ್ಪ ಏನು ಕಡಿತನ ಬದುಕಿರಂಗಿಲ್ಲ. ಮುಂದೆ ತವ್ರ ಮನೆ ಸಂಬಂಧ ಉಳಿಬೇಕಂದ್ರೆ ಅತಿಗಿನ ಚಂದಾಗಿ ಇಟ್ಕೊ ನೀನು. ಅಂದ್ರೆ ಬಂದಾಗ ಒಂದು ಹೊಟ್ಟೆ ನೀರಾರ ಕೊಡ್ತಾಳೆ ನಿನಗೆ. ಈ ನಮ್ನಿ ಹರಕ್ ನಾಯಿಗತೆ ಹರ್ಕೊಳಕತ್ತೆ ಅಂದ್ರೆ ಬಂದು ಯಾಕ ಹೋದ ಯಾಕ ಅನ್ನಂಗಲ್ಲ ನೋಡು. ವಿಚಾರ ಮಾಡು. ತವ್ರ ಮನೆ ಸಂಬಂಧ ಕಳ್ಕೊಂಡು ಕುಂದಿರ್ತಿ. ನಾವಿರತನ ಏನೋ ನಿನ್ನ ಆಟ ನಡೆಸ್ತಿ. ಮುಂದೆ ಏನು ಮಾಡ್ತೀಯ ನೋಡಿ ನಿನಗೆ ಬಿಟ್ಟಿದ್ದು. ಹೇಳೋಷ್ಟಂತರೂ ಹೇಳೇನಿ. ಇದ್ರ ಮ್ಯಾಗ ನಿನಗೆ ಬಿಟ್ಟಿದ್ದು. ಇಷ್ಟೆಲ್ಲ ಅಣ್ಣನಿಂದ ಅದು ಬೇಕು, ನನಗಿದು ಬೇಕು, ನನಗೆ ಅದನ್ನು ಕೊಟ್ಟಿಲ್ಲ, ನನಗೆ ಇದನ್ನು ಕೊಟ್ಟಿಲ್ಲ, ಹಬ್ಬಕ್ಕೆ ಹುಣ್ಣಿಮೆಗೆ ಅಂತ ಜಗಳ ಮಾಡ್ತಿ. ಆ ಒಂದೇ ಹುಡುಗ ಹುಟ್ಟಿದಾಗ ಏನು ಕೊಟ್ಟಿನಿ ಯಾರ? ಏನು ಕೊಟ್ಟಿಲ್ಲ. ಇವತ್ತಿನವರೆಗೆ ಗೇಣಂಗಿ ತಂದು ಕೊಟ್ಟಿದ್ದು ಗೊತ್ತಿಲ್ಲ ನಿನಗೆ. ಮತ್ತೆ ಅವ್ನು ಸಿಟ್ಟು ಬರೋದಿಲ್ಲನ? ಆ ಕಸ್ತೂರಿ ಪಾಪ ಚಲೋ ಹುಡುಗಿ ಇನ್ನೂ ಬಾಯ್ ಬಿಟ್ಟು ಅನ್ನಂಗಿಲ್ಲ. ಏನು ತಂದಾಳ ನಿಮ್ಮ ತಂಗಿ ಅಂತ ಕೇಳಿದ್ಲಂದ್ರೆ ಗೊತ್ತಾಕಿತ್ತು ನಿನಗೆ. ಈಗ 2ನೇದು ಹುಟ್ಟಿತ್ತು ಹೆಣ್ಣು. ಇದಕ್ಕರ ಏನಾರ ತಂದೇನ? ಏನು ತಂದಿಲ್ಲ ನೀನು. ಏನಾರ ತೊಗೊಂಡು ಬಾ ನೋಡೋಣ. ಅವಾಗಾರ ಒಂದು ಹೆಸರು ಉಳಿಲ್ ನಿಂದ. ಅಯ್ಯಯ್ಯವ್ವ, ಆಯ್ತು ಬಿಡು, ತರ್ತೇನೆ. ನಿನಗೆ ಮಗಳಿಗಿಂತ ಮಗ ಸೊಸಿನೇ ಹೆಚ್ಚಾಗ್ಯಾರ. ಅದಕ್ಕೆ ಸೊಸಿ ಕಡೆಯಿಂದ ಬಂದವರು ಹೆಚ್ಚಾಗತ್ತಾರ. ಈಗ ಇಟ್ಕೊಂಡು ಕುಂದ್ರೆ ಎಲ್ಲಾರನು. ನಾನು ಈ ಮನೆಯಾಗಿದ್ದಿದ್ದೆ ನಿಂಗೆ ಸೇರ್ಕ್ ಬರುವಂತ. ಅಲ್ಲಿ ಹೋಗು ಅಂತಿ. ನಂಗೆ ಮನಸ್ಸಿಲ್ಲ ಅಲ್ಲಿ ಇರಾಕ. ಮತ್ತು ಲಗ್ನ ಎದಕ್ಕೆ ಮಾಡ್ಕೊಂಡು ಮನಸ್ಸಿಲ್ಲ ಅಂದಕ್ಕೆ? ಮನಸ್ಸಿಲ್ಲ ಅಂತ ಗಂಡನ ಮನೆಗೆ ಯಾವನಾರ ಇರಾಕ್ ಮನಸ್ಸಿಲ್ಲ ಅಂದ್ರೆ ಮುಗಿದೋದ್ ಕತಿ. ಇಲ್ಲೇನೈತಿ? ಇನ್ನೂ ಚಲೋ ನಿನ್ನ ಗಂಡ ಬಿಟ್ಬಿಟ್ಟು ಕುಂದಿರ್ತಾನ. 2 ಹೊಡೆದು ನಾಯಿ ಹೇಳ್ಕೊಂಡೋದಂಗೆ ಹೇಳ್ಕೊಂಡು ಹೋಗಿದ್ರೆ ಬೇಸಿತ್ತು. ಅದೇ ಅದೊಂದು ಹೇಳ್ಕೊಡ್ರಿ ನನ್ನ ಗಂಡಗೆ. ಏನು ಮಂಡು ಹುಡುಗಿ ಏನವಾ ಇದು? ಏ ನಿಧಾನಕ್ಕ ಏನು ಅವನ್ ಕೂಡ ಜಗಳ ಮಾಡಿದೇನ? ನಿಂದ ಬರೇ ಇದಾತ್ ನಡಿ. ಹೌದೌದು ನಡಿ ಅಂತ ಎಲ್ಲಾರು ಕಳ್ಸಕ್ಕ ನೋಡ್ರಿ. ಏನಂತ ಬೇಕಿದ? ಆಕಿದ ಹಂಗ ಇದ್ದಿದ್ದಾಳಪ್ಪ ರಾಡಿ. ಏನು ಎಲ್ಲೋಗಿದ್ದೀನಿ ಇಟ್ಟೊತ್ತಾತಲ್ಲ? ಏನಿಲ್ಲ, ಅಪ್ಪ ಇದು ಗೋಧಿ ಚೀಲ ಏರ್ಸಕ್ಕೆ ಹೇಳಿದ್ದ ಗಾಡಿಗೆ. ಏರಿಸಿ ಲೋಡ್ ಮಾಡಿ ಬಂದೆ. ಆಮೇಲೆ ಮುಳುಗಾಯಿ ಬಿಟ್ಟಿದ್ದು ಒಂದು 10 ಬುಟ್ಟಿ ಅವನು ಕಳಿಸಿದೆ. ಅದು ಬಿಡು ಈಗವ ನನಗೆ ಇದಕ್ಕೆ ನಾನು ಹೋಗಿ ನನ್ನ ಮಗಳು ನೋಡ್ಕೊಂಬರ್ತೇನೆ ಬೇ. ಒಂಥರ ನನ್ನ ಮಗಳನ್ನ ನೋಡೋಂಗೆ ಆಗತೈತಿ. ಕಸ್ತೂರಿ ನೋಡಿದ್ರೆ ಯಾಕೆ ನಿನ್ನ ಫೋನ್ಯಾಗ ಒಂಚೂರು ಮೈ ಬೆಚ್ಚಗಾಗೈತಿ ಹುಡುಗಿದು ಅಂದ್ಲು. ಅದಕ್ಕೆ ಆರಾಮಾಯ್ತೋ ಇಲ್ಲೋ ಗೊತ್ತಿಲ್ಲ. ಒಂಚೂರು ಹೋಗಿ ನೋಡ್ಕೊಂಡು ಬರ್ತೀನಿ. ಹುಡುಗನು ನೋಡ್ಕೊಂಡು ಹುಡುಗಿನೂ ನೋಡ್ಕೊಂಡು ಬರ್ತೀನಿ. ಏನು ಮೈ ಬೆಚ್ಚಗಾಗೈತಂತ? ಥಂಡಿಗೆ ಗಾಳೆಲ್ಲಪ್ಪ, ನೆಗಡಿ, ಬೆಚ್ಚಗೆ ಕೂಳ್ತೀನಿ. ಬೆಚ್ಚಗಿದ್ರೆ ಅಕ್ಕತಿ. ಸರಿ, ನೀ ಹೇಳು ಒಂದಿಟ್ಟು. ಏನು ಇದು ದವಾಖಾನಿಗಾರ ನೀನೇ ಕರ್ಕೊಂಡೋಗಿ ಬರ್ತೀಯ ನೋಡ್ಲಾ? ಅದನ್ನ ಕಾರ್ ತೊಗೊಂಡು ಹೋಗ್ತಾನಿವ. ಗಾಡಿ ಬೇಡಿ ಬತ್ತು ಪಟ್ಪಟ್ಟಿ ಏನು ಬೇಡ, ಕಾರ ತೊಗೊಂಡು ಹೋಗಿ ಬರ್ತೀನಿ ತಗೋ. ಹಂಗಾರೆ ಇಲ್ಲೇ ಇದು ಹೋಗ್ಬರ್ಲಿ ಹಂಗಾರೆ? ಹ್ಞೂಪ್ಪ, ಜೋರು ಸಗದು ಹೋಗ್ಬೇಡ. ರೋಡ್ ಮ್ಯಾಗ ಸೊಕಾಸ್ ಹೋಗೇನು? ಹೋಗಿ ಬರ್ಪ. ಕೇಳಿದೆ ಅಂತ ಹೇಳು. ಬರ್ಲೆ ನಾನು ಮತ್ತೆ ಯಾಕೆ ತಗೋಬೇ? ಹಂಗೇನ್ರ ಇದ್ರೆ ನಾನು ಹೇಳ್ತೇನೆ ಅಂತ ನಿಂಗತ್ತ. ಇಲ್ಲಿ ಮತ್ತು ಆಳು ಮಕ್ಕಳು ಬೇರೆ ಬಂದಾರ ಮನೆಯಾಗ ಇಷ್ಟು ಕೆಲಸ ಹೌದಿಲ್ಲ. ಆಯಿತು.